ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪವೈಸ್ ಅಡುಗೆ ಸ್ಟುಡಿಯೋ. ಇವತ್ತಿನ ಸ್ಪೆಷಲ್ ರೆಸಿಪಿ ಬೀಟ್ರೂಟ್ ರಸಮ್. ತುಂಬ ಜನ ಬೀಟ್ರೂಟ್ ಬೇಯಿಸಿದ ನೀರನ್ನ ಬಿಸಾಡ್ತಿರ್ತಾರೆ. ಹಾಗಿದ್ರೆ ನಾವು ಮಾಡೋ ಸ್ಟೈಲಲ್ಲಿ ಒಂದ್ಸಲ ನೀವು ಬೀಟ್ರೂಟ್ ರಸಮ್ ಮಾಡ್ತೀನಿ ನೋಡಿ. ಉಪ್ಪು, ಹುಳಿ, ಖಾರ, ಸ್ವೀಟು ಮಿಕ್ಸ್ ಆಗಿ ಮಸ್ತಾಗಿರುತ್ತೆ ಟೇಸ್ಟು. ನಾನಿಲ್ಲಿ ಅರ್ಧ kg ಬೀಟ್ರೂಟ್ನ ಸಿಪ್ಪೆ ತೆಗೆದು ಕಟ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಚೆನ್ನಾಗಿ ಬೇಯಿಸಿ ಆ ನೀರನ್ನ ಸಪ್ರೇಟ್ ಮಾಡಿ ಸೈಡಿಗೆ ತೆಗೆದು ಇಟ್ಕೊತಾ ಇದ್ದೀನಿ ನೋಡಿ. ಇದು ಬೀಟ್ರೂಟ್ ಬೆಂದಿರ್ತಕ್ಕಂಥ ನೀರಿದು. ಇದನ್ನು ಚೆಲ್ಲಿಕ್ಕೆ ಹೋಗ್ಬೇಡಿ, ಯಾಕಂದರೆ ಬೀಟ್ರೂಟ್ ಬೆಂದು ಚೆನ್ನಾಗಿ ಅದರಲ್ಲಿರೋಂಥ ಪೋಷಕಾಂಶಗಳೆಲ್ಲ ಇದಕ್ಕೆ ಬಿಟ್ಟಿರುತ್ತೆ. ಮತ್ತು ನಾವು ಇದನ್ನೇ ಚೆಲ್ಬಿಟ್ರೆ ನಮಗೆ ಎಂಥ ಯೂಸ್ ಆಗುತ್ತೆ. ಹಾಗಾಗಿ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ನಾವು 4 ಹಸಿರು ಮೆಣಸಿನ್ಕಾಯಿ, 1 ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಹಾಕಿ, ಈಗ ಇದಕ್ಕೆ ಒಂದು ಚಿಕ್ಕ ನಿಂಬೆಹಣ್ಣಿನ ಸೈಜು ಹುಣಸೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ. ಈಗ ಇದು ಹಾಕ್ಕೊಂಡು ನಿಮಗೆ ಹಸಿರು ಮೆಣಸಿನ್ಕಾಯಿ ಖಾರ ಆಗುತ್ತೆ, ಕೈ ತಡೆಯೋಂಗಿದ್ರೆ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಇಲ್ಲ ಹಂಗೆ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ನಾವು ಹಾಕಿರೋಂಥ ಹಸಿರು ಮೆಣಸಿನ್ಕಾಯಿ ಫುಲ್ ಸಾಫ್ಟಾಗಿ ಬೇಯಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ಈಗ ನೋಡಿ ಇದು ಸಾಫ್ಟಾಗಿ ಬೆಂದಿದೆ. ಈ ಟೈಮಲ್ಲಿ ಬೇಕಿದ್ರೆ ನೀವು ಉಪ್ಪು ಖಾರ ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಬೋದು. ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಂಡು ನಾನು ಬಾಣಲಿಗೆ ಎಣ್ಣೆ, ಸಾಸಿವೆ, ಮೆಂತ್ಯ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಎಲೆ ಹಾಕಿ ಸ್ವಲ್ಪ ಹಿಂಗೆ ಹಾಕಿ, ಒಂದು ಚಿಟಿಕಾಗೋಷ್ಟು ಹಿಂಗೆ ಹಾಕಿ, ನಾವು ಹಾಕಿರೋಂಥ ಒಣಮೆಣಸಿನ್ಕಾಯಿ ಸ್ವಲ್ಪ ಕಪ್ಪಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ, ಒಳ್ಳೆ ಘಮ ಕೊಡುತ್ತೆ. ಈಗ ಇದನ್ನು ಕುದೀತಾ ಇರುವಂಥ ಬೀಟ್ರೂಟಿನ ನೀರಿಗೆ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ಸರ್ವ್ ಮಾಡ್ಕೊಂಡ್ರಂತೂ ಬಿಸಿ ಬಿಸಿ ಅನ್ನೋ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.